ಗುರು ಸೇವೆ ಮಾಡ್ಯಾಗೋ ಫಾಸ ಪಾಪ ಕರ್ಮ ಮಾಡತನೋ ನಾಶ ಗುರು ಸೇವೆ ಮಾಡ್ಯಾಗೋ ಫಾಸ ಪಾಪ ಕರ್ಮ ಮಾಡತನೋ ನಾಶ ನೀನು ಹಂಗೆ ಮಾಡಿಬಿಡು ಮಗನ. ಒಬ್ಬರದು ನೋಡೊಬ್ರಿಗೆ ರಾಟಿನಿ ಬಿದ್ದದ್ರ ಡಗ್ಗ ಸುಮ್ಮನೆ ಆವಾಜ ಮಾಡೋರು. ಅದಕ್ಕೆ ಅನುಸಾರವಾಗಿರಬೇಕು, ಅದಕ್ಕೆ ಸೂಕ್ತವಾಗಿರಬೇಕು, ಸೈಲೆಂಟ್ ಇರಬೇಕು. ಸತ್ಯ ಸಂಗದಾಗ ನಿತ್ಯ ದುಡಿಯುವ ತಮ್ಮ ಈ ಸತ್ಯ ಸಂಗದಾಗ ಸಣ್ಣವಾಗಿ ದುಡಿಯೋ ಸದ್ಗುರು ಎಂಥ ಮಾತು ಹೇಳ್ತಾನೆ ನೋಡ್ರಿ. ಹುಟ್ಟಿದಾಗಿನಿಂದ ಹಿಡ್ಕೊಂಡು ನೀ ಯಾವಾಗ ಸಾಹಿತಿ ಅನ್ನೋದು ಗೊತ್ತಿಲ್ಲ. ಮನೆಯಾಗಿದ್ರು ಸಣ್ಣವಾಗಿರು, ಊರಾಗಿದ್ರು ಸಣ್ಣವಾಗಿರು, ರಾಜ್ಯದಾಗಿದ್ರು ಸಣ್ಣವಾಗಿರು, ಗುರುಗಳ ಸನ್ನಿಧಿದೊಳಗಿದ್ರು ಸಣ್ಣವಾಗಿ ಇದ್ದಿ ಅಂದ್ರೆ ಸಕ್ಕರೆ ಸಿಗುತ್ತೆ. ದೊಡ್ಡವ ಅಂತ ಅಂದಿ ಅಂದ್ರೆ ಹೆಸರಿ ಕೊಡ್ತಾನೆ ಅವ. ಸತ್ಯ ಸಂಗದಾಗ ಸಣ್ಣವಾಗಿ ದುಡಿಯೋ 24 ತಾಸ ಗುರು ಸೇವೆ ಮಾಡ್ಯಾಗೋ ಫಾಸ ಪಾಪ ಕರ್ಮ ಮಾಡತನೋ ನಾಶ ಗುರು ಸೇವೆ ಮಾಡ್ಯಾಗೋ ಫಾಸ ಪಾಪ ಕರ್ಮ ಮಾಡತನೋ ನಾಶ. ಸತ್ಯ ಸಂಗದಾಗ ನಿತ್ಯ ದುಡಿಯತಮ, ಸತ್ಯ ಸಂಗದಾಗ ನಿತ್ಯ ದುಡಿಯತಮ 24 ತಾಸ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತದೋ ನಾಶ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತದೋ ನಾಶ. ಮನುಷ್ಯ ಜನ್ಮ ಮತ್ತೊಮ್ಮೆ ಬರುವುದಿಲ್ಲ, ಇನ್ನೊಬ್ಬರ ಮೇಲೆ ಮಾಡಬೇಡೋ ಇರಿಸ. ಕೇಳು ತಮ್ಮ, ಮನುಷ್ಯ ಜನ್ಮ ಮತ್ತೊಮ್ಮೆ ಬರುವುದಿಲ್ಲ, ಇನ್ನೊಬ್ಬರ ಮೇಲೆ ಮಾಡಬೇಡೋ ಇರಿಸ. ಆರದ ಜಗಳ ಆರಸಬೇಕು, ಜಗಳ ಹಾಕಿ ಮಾಡಬೇಡೋ ಬಿರುಸ. ಸಮಾಜದಲ್ಲಿ ಅರಿದ ಜಗಳ ಆರಿಸಬೇಕು, ಜಗಳ ಹಾಕಿ ಮಾಡಬೇಡೋ ಬಿರುಸ. ತಾಯಿ ತಂದೆ ಗುರು ಹಿರಿಯರ ಮೇಲೆ ತಾಯಿ ತಂದೆ ಗುರು ಹಿರಿಯರ ಮೇಲೆ ಇಟ್ಟು ನಡೆಯೋ ವಿಶ್ವಾಸ. ದರುಶಾನ ದೇರೆ ದೇರೆ ಭಗವಂತ, ದರುಶಾನ ದೇರೆ ದೇರೆ ಭಗವಂತ. ಸತ್ಯ ಸಂಗದಾಗ ನಿತ್ಯ ದುಡಿಯತಮ, ಸತ್ಯ ಸಂಗದಾಗ ನಿತ್ಯ ದುಡಿಯತಮ 24 ತಾಸ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ.
ನಾಗರೇಗೌಡ್ರು ಗೌಡಕ್ಕಿ ಮಾಡುತ್ತಿದ್ರು ಮಕಣಪುರ ವಾಸ ನರುಟೆ ನಾಗರೇಗೌಡ್ರು ಗೌಡಕ್ಕಿ ಮಾಡುತ್ತಿದ್ದ ಮಕಣಪುರ ವಾಸ ಹಮ್ಮಿಲೆ ನಡೆದು ಕಾಳಗ ಸೇರಿಸಿಕೊಂಡ ನಾವ್ನಿಗೆ ಯಾಕೆ ನೋಡಕತ್ತೀನಿ ಗೊತ್ತೇನ ಸ್ವಲ್ಪ ಬದಲು ಅಲಕತ್ತದ ಪ್ರಾಸ ಹೆಂಗಿರ್ತದ ಬಾಯಿ ಹಂಗೆ ತೆರಿಬೇಕು ಹಂಗ ತೆರೆದ್ರ ಅದು ಲಯದಾಗ ಶುದ್ಧ ಆಗ್ತಿರ್ತದೆ ಹಂಗ ಆ ಇದ್ದಾಗ ಈ ಎಂದಿ ಅಂದ್ರೆ ಏನಂತಿದಪ್ಪ ಹಮ್ಮಿಲೆ ನಡೆದು ಕಾಳಗ ಸೇರಿಸಿಕೊಂಡ ಮನಿ ಮಂದಿದು ನಡೆದಿತ್ತು ತ್ರಾಸ ಗೌಡ ಸ್ವಕ್ಕಿಲೆ ನಡೆದ ಕಾಳಗ ಶೆರ್ಸಗೊಂಡ ಮನಿ ಮಂದಿದು ನಡೆದಿತ್ತು ತ್ರಾಸ ಗೌಡ್ರೆ ಅಧ್ಯಾತ್ಮ ತಿಳಿತಂದ್ರೆ ಇದು ಬರಲ್ಲ ನೋಡು ತಿಳಿತಂದ್ರೆ ಅಧಿಕಾರ ಸಂಪತ್ತ ಶಕ್ತಿ ಕುಲಾಭಿಮಾನ ಇವ್ಯಾವು ಇರುವುದಿಲ್ಲ ಬರುವುದಿಲ್ಲ ನಾಗರಾಯಗೌಡ ತಿಳ್ಕೋಬೇಕಾಗಿತ್ತು ನಾನು ಬರುವಕ್ಕಿಂತ ಪೂರ್ವ ಭೂಮಿ ಎಷ್ಟು ದಿನ ಆಯ್ತು ಹುಟ್ಟಿ ನಾ ಬರಕ್ಕಿಂತ ಮೊದಲಿ ದುಡ್ಡು ಎಷ್ಟಿತ್ತು ಮೊದಲಿತ್ತ ಅಥವಾ ಇಲ್ಲ ನಾ ಹೋದ ಬಳಕ ನನ್ನ ಜೊತೆ ಬರ್ತದೇನು ಇದು ವಿಚಾರದ ಅದಕ್ಕೆ ಹೇಳ್ತಾರೆ ಅವರು ಏನತ್ತ ಹಮ್ಮಿಲೆ ನಡೆದು ಕಾಳಗ ಸೇರಿಸಿಕೊಂಡ ಮನಿ ಮಂದಿದು ನಡೆದಿತ್ತು ತ್ರಾಸ ಬೀಬಿ ಫಾತಿಮಗ ದೇವರ ಕೇಳುತ್ತಾನ ಗೌಡ ಹೋಗಿ ಬೀಬಿ ಫಾತಿಮ ದೇವರ ಕೇಳುತ್ತಾನ ಕೊಯ್ಯದಳ ಜಡಿಯ ಕೂಸ ಗುರು ಸೇವೆ ಮಾಡಗು ಫಾಸ ಪಾಪ ಕರ್ಮ ಮಾಡ್ತಾನೋ ನಾಶ ಶಿರುವಳ ಜಯಲ್ಲಿದ್ದಿ ಬರು ತಂದಿ ನಿನ್ನ ಮುಖ ತೋರೋ ನಿನ್ನದ ಜನ ಮಾಡಿದರು ನಗ ನಿನ್ನದ ಜನ ಮಾಡಿದರು ನಗ ಅಮೃತ ಸಾರೋ ಗೂಳಿ ಮೊತ್ತೆಯದೆ ಬಾರೋ ನಿನ್ನ ಮುಖ ತೋರೋ ಮದಗೊಂಡ ಜಯದೆ ಬಾರೋ ನಿನ್ನ ಮುಖ ತೋರೋ ಮಂಗಳವಾರ ಮನೆಯ ಸಾರಿಸಿ ಹಬ್ಬ ಹಾಕಿದ ದಿವಸ ಮನಿಗೆ ಬಂದು ಮಂಗಳವಾರ ಮನೆಯ ಸಾರಿಸಿ ಹಬ್ಬ ಹಾಕಿದ ದಿವಸ ಬಡವಿ ನಿಲ ಮಾಡುವಿಗೆ ಹೋಗಿ ಮಾಡ್ತೀಳ ಅಡವಿ ಕೆಲಸ ಬರ್ತನಕ್ಕಾಗಿ ಬಡವಿ ನೀಲ ಮಾಡವಿಗೆ ಹೋಗಿ ಮಾಡ್ತಿದ್ರ ಕೆಲಸ ನೀಲಮ್ನ ಕುಶಗೆ ನಾಗರಾಯ ತಂದ ಹೊತ್ತುಕೊಂಡು ನೀಲಮ್ನ ಕುಶಗೆ ನಾಗರಾಯ ತಂದು ಕೊಯ್ದ ಮಡನ ಮೋಸ ಶಿರುವಳ ಜಯಲ್ಲಿದ್ದಿ ಬಾರೋ ನಿನ್ನ ಮುಖ ತೋರೋ ಗೂಳಿ ತಾತ ಎಲ್ಲಿದ್ದಿ ಬಾರೋ ಅಪ್ಪ ನಿನ್ನ ಮುಖ ತೋರೋ ನೆಮ್ಮದ ಜನ ಮಾಡಿದರುಂಡಗ ನೆಮ್ಮದ ಜನ ಮಾಡಿದರುಂಡಗ ಅಮೃತ ಸಾರೋ ಗೋಳೆ ಮೊತ್ತೆಯದೆ ಬಾರೋ ನಿನ್ನ ಮುಖ ತೋರೋ
ಕೊಂಡ ಜಯಲೇದೆ ಬಾರೋ ನಿನ್ನ ಮುಖ ತೋರೋ ಮನಿಗೆ ಬಂದು ಮಗನಿಗೆ ಹುಡುಕ್ತಾಳ್ರಿ ಮನಿಯಾಗಿಲ್ರಿ ನನ್ನ ಕೂಸ ಮೂರು ತಿಂಗಳ ಬಸುರಿಯಾಗಿದ್ದಾಗ ಗಂಡನ ಕಳ್ಕೊಂಡಂಥ ವಿಧಿವೆ ನೀಲಮ್ಮ ಬಡತಂದ ಸರ್ವಸ್ವವ ಮಗನೆಂತ ಭಾವಿಸಿ ಸಂತೋಷದಲ್ಲಿ ಕಾಲಹರಣ ಮಾಡುವ ಸಮಯದಲ್ಲಿ ಅಡವಿದು ಬಂದು ಮಗ ಹುಡುಕ್ತಾಳಕ್ಕೆ ಇಲ್ಲ ಮಗು ಮನೆಯು ಈಗ ಯಾಕೆ ಕುಂದ್ಲಾಕ್ರಿಪ್ಪ ಅವಾಗ ನಾ ಇದ್ದಿತ್ತಿಲ್ರಿ ಗೌಡ್ರ ನೀಲಮ್ಮ ಯಾಪಕ್ಕಿ ಗೊತ್ತಿಲ್ರಿ ನಮ್ದೇ ಕುಲ ನನಗೆ ಗೊತ್ತಿಲ್ಲ ಹಾಕಿದೀನಿ ಹೇಳ ನಿಮಗ್ ಗೊತ್ತಿಲ್ಲ ಗೊತ್ತಿಲ್ಲದಕ್ಕಾಗಿ ಮತ್ತಿಟ್ಟೆಲ್ಲ ಸೋಂಗ್ ಮಾಡ್ಲಿಕ್ಕೀವಲ್ಲ ಮತ್ತೇನದ ನಿಮ್ ಕುಲ ಗೊತ್ತಿಲ್ಲ ಅದಕ್ಕೆ ಯಾವ್ದು ಅವರು ಇನ್ನೊಂದು ಪದ್ಯ ಹಾಡಿದ್ರು ಏನ್ರಿಪ್ಪ ಯಾವ ಜಾತಿ ಹೇಳಪ್ಪ ನೀ ಮೊದಲ ಇದು ಜನ್ಮದ ಹುದುಲ ಯಾವ ಜಾತಿ ಹೇಳಪ್ಪ ನೀ ಮೊದಲ ಬೇರೆ ಬೇರೆ ಜಾತಿದವ್ರು ಬೇರೆ ಬೇರೆ ಜಾತ್ರೆ ಹುಟ್ಟು ಬರ್ತಾ ಇರ್ತೀರಿ ಇಲ್ಲ ಅದು ಜಾತಿ ಇಲ್ಲ ಜಾತಿ ನಾವು ಮಾಡ್ಕೊಂಡಿದ್ವಿ ಹೌದು ಹೌದು ಏನದ ನೀಲಮ್ಮ ಜಾತಿ ಇಲ್ಲ ಭೂಮಿ ಒಂದೇ ಅದ ಅದಕ್ಕೆ ನಾವು ಮಾಡ್ಕೊಂಡಿದೀವಿ ಇದು ನಮ್ಮದು ನಿಮ್ಮದು ಕರ್ನಾಟಕ ಮಹಾರಾಷ್ಟ್ರ ಹೊರಗಿನ ದೇಶ ಒಳಗಿನ ದೇಶ ಅಂತ ಮಾಡ್ಕೊಂಡಿವಿ ಇದು ತಪ್ಪು. ಆದ್ರೆ ಅಖಂಡ ಭೂಮಿ ಒಂದೇ ಅದ ತಪ್ಪದ್ರಿಪ್ಪ ಇದು ಯಾಕೆ ನಮ್ಮ ಕಡೆ ಕರಿ ಭೀಮಿಗೆ ಕಿಮ್ಮತ್ ಹೆಚ್ಚದ್ರಿ ಮಡ್ಡಿಗೆ ಕಿಮ್ಮತ್ ಕಮ್ಮದ್ರಿ ನಮ್ಮ ಕಡೆ ಹೇಳಗತ್ತೀನಿ ಮನುಷ್ಯರೊಳಗೆ ಕರ್ರನ್ ಕೆಪ್ಪನವ್ರು ಅದಾರ ಖರೆ ಮನುಷ್ಯನೇತ ಕರೀತಾರ ಒಬ್ಬನಿಗೆ ₹1,00,000 ಪಗಾರ ಅದ್ರಿ ಒಬ್ಬನಿಗೆ 5,000 ಅದ್ರಿ ಇರ್ಲಿ ಅಲ್ಲ ಫರಾಕ್ ಅದ ಹೇಳಿ ಆದ್ರೆ ₹5 ಪಗಾರದವ ಇದ್ದಟ್ಟು 5 ಲಕ್ಷದ ಯುದ್ಧ ಮಾಡಲ್ಲ ಹ್ಯಾಂಗ್ರಿಪ್ಪ ಒಕ್ಕಲಿಗೆ ಅನ್ನ ಹಾಕ್ತಾನಲ್ರಿ ಅದು ಅವನಿಗೆ 5 ಲಕ್ಷದವನಿಗೆ ಬರಂಗಿಲ್ಲ ಒಕ್ಕಲಿ ಅನ್ನೋ ಬರಲ್ರಿ ಬರಂಗಿಲ್ಲ ₹5,00,000 ತಗೊಂಡು ತಿಂತ ರಕ್ತ ಆಗ್ತದೆ ಮೈಯಾಗ ಇಲ್ರಿ ಆಗಲ್ಲ ವ್ಯರ್ಥ ಮಾತ ಹಾಳು ಮಾಡ್ಬೇಡ್ರಿ ನೀಲಮ್ಮ ವಿಷಯ ಏನು ಬಡವಿ ನೀಲಮ್ಮ ಮನಿಗೆ ಬಂದು ಮಗನಿಗೆ ಹುಡುಕ್ತಾಳ್ರಿ ಮನಿಯಾಗಿಲ್ರಿ ನನ್ನ ಕೂಸ ಮಗು ಮಗು ಎಂದು ಮನೆಗಳ ಬಿದ್ದಿ ತೊಂದು ಕಾನಸ ನೀಲಮ್ಮ ಮಗು ಮಗು ಎಂದು ಮನೆಗಳ ಬಿದ್ದಿತ್ತು ಒಂದು ಕನಸ ನಾಗರಗೌಡರ ಜಗಲಿಯ ಮೇಲೆ ಗೌಡ ನಾಗರಗೌಡರ ಜಗಲಿಯ ಮೇಲೆ ಕಂಡಂಗೈತ ಕೂಶಿನ ಮೌಸ ದರುಶನ ದೇರೆ ಭಗವಂತ ದರುಶನ ದೇರೆ ಭಗವಂತ ದುಡಿಯೋದಮ್ಮ ದುಡಿಯೋದಮ್ಮ 24 ತಾಸ ಗುರು ಸೇವೆ ಮಾಡ ಗೋಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಗುರು ಸೇವೆ ಮಾಡ ಗೋಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಅನ್ನ ನೀರ ಬಿಟ್ಟು ಮನೆಗಳ ಅನ್ನ ನೀರು ಬಿಟ್ಟು ಮನೆ ಅನ್ನ ನೀರ ಬಿಟ್ಟು ಮನೆಗಳ ಮನೆಯಾಗೇಳ ದಿವಸ ಮಗನಿಗಾಗಿ ಅನ್ನ ನೀರ ಬಿಟ್ಟು ಮನೆಗಳ ಮನೆಯ 7 ದಿವಸ ಮಗು ಮಗು ಎಂದು ಹಲಬತಾಳ ಮಗನ ಮೆಲಿದು ಹೋಗಲಿಲ್ಲ ದ್ಯಾಸ ಮಗನ ನಡೆದು ಹೋಗಲಿಲ್ಲ ದ್ಯಾಸ ಮೂರೂರು ಮುಗಡಿ ಮುನ್ನಡ ಗುಡ್ಡದ ಮೇಲೆ
ಯಾರು ನಿನ್ನ ಮುಖದೋರು ನೀಲಮನ ಮನೆಗೆ ನಾಡಗೌಡು ಹೋದ ತೊಟ್ಟು ಜಂಗಮ ವೇಷ ಭಕ್ತಳಾದ ನೀಲಮನ ಮನೆಗೆ ಅಂಶದ ಹೋದ ತೊಟ್ಟು ಜಂಗಮ ವೇಷ 7 ದಿವಸ ಉಪಾಸಿದಿನಿ ತಾಯಿ ಉಣಿಸಿ ಮಾಡು ಸಂತೋಷ ಹೇಳತಾನ 7 ದಿವಸ ಉಪಾಸಿದಿನಿ ತಾಯಿ ಉಣಸಿ ಮಾಡು ಸಂತೋಷ ಊಟ ಮಾಡಿ ಹಂಗೆ ಹೋಗೋದಿಲ್ಲ ಆ ನಿಲಮನ ಊಟ ಮಾಡಿ ಹಂಗೆ ಹೋಗೋದಿಲ್ಲ ತಂಗಿ ಕೊಟ್ಟು ಹೋಗ್ತೀನಿ ನಿನ್ನ ಕೂಸ ಗುರು ಸೇವೆ ಮಾಡ್ಯಗೋ ಪಾಸ ಪಾಪ ಕರ್ಮ ಮಾಡ್ತಾನೋ ನಾಶ ಗುರು ಸೇವೆ ಮಾಡ್ಯಗೋ ಪಾಸ ಪಾಪ ಕರ್ಮ ಮಾಡ್ತಾನೋ ನಾಶ ಪತ್ನಾಲ್ಕು ತಾಸ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಅಡಿಗೆ ಮಾಡಿ ಉಣಿಸಳ ತಾಯಿ ಭಕ್ತಿದಿಂದ ಅಡಿಗೆ ಮಾಡಿ ಉಣಿಸಳ ನೀಲಮ ಅಕ್ಕಿ ಅನ್ನ ಪಾಯಸ ಸಿದ್ಧಟಿಗೆ ಹಿಂಗ್ ಮಾಡ್ತದ ನೋಡ್ರಿ ಗೌಡ್ರು ಯಾವಾಗಲೂ ಹಾರಿ ಹೋಗುವ ಪ್ರಾಣ ರಕ್ಷಣೆ ಮಾಡುತ್ತದೆ ಹರಿದು ಹೋದ ಮಳೆಯನ್ನು ತರಿಸ್ತದ ಎಲ್ಲರಿಗೂ ಉಳಿಸ್ತದೆ ಏನು ಬೇರೆ ಬೇರೆದವ್ರಿಗೆ ಉಳಿಸ್ತದ್ರಿಪ್ಪ ಯಾರು ದೇವರ ಮೇಲೆ ಶ್ರದ್ಧೆ ಇಟ್ಟಿದಾರೆಯೋ ಅವ್ರಿಗೆ ಯಾರು ವಿಶ್ವಾಸ ಇಟ್ಟಿದಾರೋ ಯಾರು ಅವ್ರ ಮೇಲೆ ಅತ್ಯಂತವಾದಂಥ ಭಕ್ತಿ ಅಚಲವಾದಂಥ ಭಕ್ತಿ ಇಟ್ಟಿದ್ದಾರೆ ಅವರನ್ನು ಭಗವಂತ ಯಾವಾಗಲೂ ಕೈ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ಉಳಿಸ್ತಾರೆ ಅಂದ್ರೆ ಭಗವಂತ ಸ್ವಾರ್ಥ ಅದಲ್ರಿಪ್ಪ ಇಲ್ಲ ಅವನಿಗೆ ಮಾಡಿದವ್ರಿಗೆ ಮಾಡ್ತಾನೆ ನೀವು ತಿಳ್ಕೊಂಡ್ರಿ ಹಂಗ ಮತ್ತೆ ಹೆಂಗ್ರಿಪ್ಪ ನಾವೇ 1992ದಾಗ ಇದು ಡೊಳ್ಳಿನ ಸಂಘ ಮಾಡಿದೀವಿ ಮಾಡಿದೆವು ಸ್ಥಾಪನೆ ಆಗ್ಯ ಆಯ್ತು ಆಗ್ಯಾದ ಎಲ್ಲರೂ ಒಂದೇ ತಾಯಿ ತಂದೆ ಮಕ್ಕಳಿದ್ದೆ ಎಲ್ಲಾರು ಅಣ್ಣತಂಬ್ರಿ ನೀವು ನಮ್ಮ ಹುಷಿ ಮಗನೇ ಇದ್ದೀರಿ ಯಾವಾರು ಇರ್ಲಿ ಅನ್ನೋರು ಹೌದು ಆದ್ರೆ ಅವಾಗ ಹಿಂಗ ಮಹಾರಾಜ್ ಅಂತ ಹೇಳಿ ಹೆಸರಿತ್ತೇನು ಇಲ್ರಿ ಇಲ್ಲ ಈಗ ಮಹಾರಾಜ್ ಅಂತ ಹೇಳಿ ಹೆಸರು ಬಂದದಲ್ರಿ ಬಂದದ ಆ ಬಳಿಕ ಇವರು ನಾವು 20 ವರ್ಷಗಳ ಹಿಂದೆ 11 ಮಠ ಮನಿಗಳ ಪಾದಯಾತ್ರೆ ಮಾಡುತ್ತಾ ಹೊನ್ನಬಿವರಿಗೆ ಕ್ಷೇತ್ರಕ್ಕೆ ಬಂದು ತಲುಪಿದೆವು ಎಲ್ಲಾರು ಕುಡಿನೇ ಬಂದಿರಿ ಗೌಡ್ರು ನೀವು ಎಲ್ಲರೂ ನಾ ಬಂದಿಲ್ರಿ ನೀವು ಬಂದಿಲ್ಲ ಬಂದಿಲ್ಲ ನೀವು ಯಾಕೆ ಬಂದಿಲ್ಲ ನಾ ಮಣ್ಣು ಹೋಗ್ಯಾನಂತೇಳಿ ನಾ ಬಂದಿಲ್ಲ ನಿಮ್ ಪುಣ್ಯ ಇಲ್ಲ ನಮ್ಮ ಪುಣ್ಯ ಇಲ್ಲ ಈಗ ಇಲ್ಲಿ ಬಿಳಿಣಿಸಿದನ ಮುಂದೆ ಆಣಿ ಮಾಡಿ ಹೇಳ್ರಿ ಪಾದಯಾತ್ರಕ್ಕೆ ನಾ ಮಣ್ಣು ಹೋಗ್ಯಾನಂತಂದ್ರೆ ನಂದೇನಿಲ್ಲ ಅದ್ರಾಗ ನಾ ಬಂದ ಹಿಂಗೆ ನೀವು ಕಳಿಸ್ಕೊಟ್ಟಿರಿ ಹೌದ್ರಿಪ್ಪ ಈಗ ಇಲ್ಲಿ ಡೊಳ್ಳಿನ ಪದೊಳಗೆ ಪಗಾರ ಎಲ್ಲರಿಗೆ ಕೊಡ್ತೇವೆ ನಮ್ಮ ಅಣ್ಣ ನನ್ನ ಪಾಲ್ತಿ ನಮ್ಮ ಅಣ್ಣಿಗೆ ಕೊಡ್ರಿ ಅಂತ ಆಣಿ ಮಾಡ್ರಿ ಈಗ ಬ್ಯಾರೆ ಆಗಿದ್ದೇವ್ರಿ ಈಗ ಕ್ವಾಟ್ರ ಕಲೆ ಅಲ್ರಿಪ್ಪ ದೇವರು ಸ್ವಾರ್ಥನಲ್ಲ ದೇವ್ರ ಸ್ವಾರ್ಥ ಅಲ್ಲ ಹೌದು. ಇಲ್ಲಿ ಬಂದು ಕೂಡ್ಲೇನೆ ಎಲ್ಲ ನಮ್ಮ ಅಪ್ಪಗಳು ಪ್ರೀತಿಯಿಂದ ಎಲ್ಲ ಅವ್ರ ತಲೆ ಮ್ಯಾಗ ಪೇಟ ಪಟ್ಕ ಹಣಿ ಮ್ಯಾಗ ಭಂಡಾರ ಹೆಗಲ ಮ್ಯಾಗ ಜಾಡಿ ಅವಾಗ ನೀವೇನೋ ಮಹಾರಾಜ್ ಇದ್ದಿತ್ತಿಲ್ಲ ಏನಿದು ಗೊತ್ತಿದ್ದಿತ್ತಿಲ್ಲ ಅವಾಗ ಅವರು ನಮ್ಮನ್ನ ಬೆಳೆಣಿಸಿದ್ದನ ಸನ್ನಿಧಾನಕ್ಕೆ ಹಿಂಗೆ ಕರ್ಕೊಂಡ್ರು ಅಂತಂದ್ರೆ ಗುರುಮನಿ ಒಳಗೆ ಇಂಥ ಸಂಸ್ಕಾರ ಇರ್ತೈತಿ ಅಂತ ನಮ್ಮ ಜೀವನದೊಳಗೆ ನಾನು ನೋಡ್ತಾ ಇಲ್ಲ ಹೌದು ಅವ್ರು ಮಾಡಿದ್ದು ನಾವು ಹೇಳಬಾರ್ದು ಪಾಪಕ್ಕೆ ಗುರಿ ಆಗ್ತೀವಿ ಹೌದು. ಅವ್ರ ಗುರುಗಳು ನಮ್ಗೆ ಎಂದೂ ಕೈ ಜೋಡಿಸಬಾರ್ದು ನಾವು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಿದ್ದು ನಮ್ಮ ಸಂಸ್ಕೃತಿ ಹೌದು ಅವ್ರು ನಿಮ್ಗೆ ಹಾಗೆ ಸ್ವಾಗತ ಮಾಡ್ಕೊಂಡು ಬಳಕ ಹೋಗಾಗ ಮುಂಜಾನೆ ನಾವು ಎದ್ದು ಬಬಲಾದಿ ಮಕಣಾಪುರ ಗುಡ್ಡಕ್ಕೆ ಹೋಗ್ತಿದ್ದೆವು ಹೌದು ಹೋಗ್ಯಪ್ ಮುತ್ತಿಯವ್ರು ಇದ್ರಿ ನಾವಾಗ
ಇದ್ರೇನ್ರಿ? ಹಾ, ಸ್ವಾಮಿನಿ ಮುತ್ಯ, ಅವ್ಗೆಪ್ ಮುತ್ಯ, ಸಿದ್ದಪ್ಪ ಕಾಕವರು, ಇನ್ನೊಬ್ಬರು ಕಾಕವ್ರು ಇದ್ರು, ಅವರೆಲ್ಲರೂ ಇದ್ರು. ಆವಾಗ ನನಗೊಂದು ಹೆಗಲ ಮ್ಯಾಗ ಶಾಲ್ ಹೊಚ್ಚಿ ಬೆಳ್ಳಿನ ಸಿದ್ದನ ಬಲಿ ಪ್ರಸಾದ ಮತ್ತು ಗುರು ಕಾಣಿಕೆ ಕೊಟ್ಟು ನನ್ನ ಕೈಯಾಗ, ನಿಮ್ಮ ಕೈಯಾಗ ಕೊಟ್ರಿ. ತಲೆ ಮ್ಯಾಗ ಹಸ್ತಿಟ್ಟು 4 ಮಂದಿ ಹೇಳ್ತಾರೆ, ಈ ಮದಗೊಂಡು ಹೋಗಾರದಾಗ ನೀ 2ನೇ ಮದಗೊಂಡಾಗಿ ಮೆರಿತಿ ಹೋಗಿ ಮಗನ ಅಂತೇಳಿ ಆಶೀರ್ವಾದ ಮಾಡಿದ್ರು. ಹೌದು, ಅವಾಗ ಮಾಡ್ಯಾರ. ಆವಾಗ ಮಾಡ್ಯಾರ. ಹೌದು. ಮತ್ತು ನಮ್ಮ ಜೊತೆಯಲ್ಲಿ 21 ಮಂದಿ ಇತ್ತು. ಅವ್ರಿಗೆ ಯಾರಿಗೆ ತಲೆ ಮ್ಯಾಗ ಕೈ ಇಡ್ಲಿಲ್ಲಲ್ಲ? ಯಾಕ? ಅವ್ರ ಬಳಿ ಭೇದ ಅದ್ರಿ. ಭೇದಿಲ್ಲ, ಭಾವದ. ಹೌದು, ತಿಳ್ಕೊಂಡ್ರ ನಿಮ್ಗೆ. ಭೇದ ಬ್ಯಾರೆ, ಭಾವ ಬ್ಯಾರೆ. ಹೌದು. ಈಗ ಇಲ್ಲಿ ಭಗವಂತ ಭೇದ ಮಾಡ್ಯಾನೇನು? ಮಾಡಿಲ್ಲ. ನಿಮ್ಮ ಉದ್ದೇಶ ಏನದ? ನಾನು ಪಂಚಾಯತಿದಿಂದ ಆರಿಸಿ ಬರಬೇಕು, ತಾಲೂಕಾ ಲೆವೆಲ್ದೊಳಗೆ ಬರಬೇಕು, ಜಿಲ್ಲಾ ಲೆವೆಲ್ದೊಳಗೆ ಬರಬೇಕು. ಸಿದ್ದರಾಮಯ್ಯನಂಗ ನಾ CM ಆಗ್ಬೇಕತ್ ನಿಮ್ಮ ಮನಸ್ಸಿನಾಗದ. ಒಳಗೆ ಮೋದಿ ಹಂಗ ತಿಳಿರಿಲ್ಲ. ಹೌದಿಲ್ಲ? ಅಂದ ಬಳಿಕ ನನಗೆ ಬಂದದ್ದು ನಿಮಗೆ ಬರಂಗಿಲ್ಲ. ನಿಮಗೆ ಬಂದು ನಮಗೆ ಬರಲ್ಲ. 10 ರೂಪಾಯಿ ಕ್ಯಾಮಿ ತಂದು ಹಾಕೊಂಡ್ರೆ ನಡೆಯಲ್ಲೇನ್ರಿ? ನಮಗೆ ನಡೀತದ. ಅವನು ಕ್ಯಾಮಿ ಹಾಕೊಂಡನಪ್ಪ ತತಾರ. ಖರೆ ಮಹಾರಾಜನ ಅಲ್ಲ. ಹೌದು ಹೌದು. ಕಾವಿ ಅಂದ್ರೆ ಅದೊಂದು ಡಿಪಾರ್ಟ್ಮೆಂಟ್. ಭಗವಂತನ ತ್ಯಾಗ ಸಂಕೇತ. ಹೌದು. ಬಿಳಿ ಬಟ್ಟಿ ಅಂದ್ರೆ ಶಾಂತಿ ಸಂಕೇತ. ಒಂದೊಂದು ಅರ್ಥಗಳಿದಾವ. ಆ ನಿಮಿತ್ತ ಕಾವಿ ಹಾಕೊಳ್ಳೋಕ್ಕಿಂತ ಮೊದಲು 12 ವರ್ಷ ವಿಚಾರ ಮಾಡಬೇಕು. 12 ವರ್ಷ. ಇದು ನನಗೆ ಕೊನೆ ತನಕ ಬೆಳೆಸೋದಾಗುತ್ತದೋ ಇಲ್ಲ, ಒಂದು ವೇಳೆ ಏನಾರ ಸೋಂಗ್ ಮಾಡಿಕೊಂಡು ಮನ್ಯಾಗ ಜರ ಕಾಟ್ ಹೆಚ್ಚಾಗನ ಬಂದು ಹಾಕೊಂಡಂದ್ರೆ ಇದು ಅಳಕ್ಸಾನಾಗ. ಹಂಗರಿ ಗೌಡ್ರ, ಅಮೋಕ್ಷದ ನಿಸ್ವಾರ್ಥ. ನಾ ಏನು ಮಾತು ಹೇಳಕತ್ತೀನಿ ಅಂದ್ರೆ, ಸಿದ್ಧಟಿಗೆ ಏನು ಮಾಡುತ್ತಂದ್ರೆ ಸದಾ ರಕ್ಷಣೆ ಮಾಡುತ್ತದೆ, ಬೆಳೆಸ್ತದ. ನಮ್ಮನ್ನ ಪ್ರಾಣ ಹೋಗುವ ಸಂಕಟದಲ್ಲಿ ಉಳಿಸ್ತದ, ಬೇಡಿದ್ದು ಕೊಡ್ತದ. ಆದರೆ ಅದರಂಗ ನಾವು ನಡಿಬೇಕಾಗ್ತದೆ. ನಡೆದ್ರೆ ಕೊಡ್ತಾನೆ. ಅಮ್ಮವ್ರು ಹೇಳ್ತಿರ್ತಾರೆ, ಏನ್ರಿಪ್ಪ? ವರವಿನ ಮಗನಿಗೆ ಜಡಿಯ ತೆಗೆಯುವಾಗ ಜಡಿ ಒಳಗ ಭಂಡಾರ, ಜಡಿಯ ತಗದು ತಾಯಿ ಉಡಿ ಒಳಗ ನೀಡುವುದು ಖಾರಿಕ ಭಂಡಾರ. ನಡಿ ನುಡಿ ತೊಡಿ ತೋಳ ಖರೆ ಇಟ್ಟು ನಡೆದವಾಗ ಬೆಕ್ಕದಾವಿರ್ಲಿ. ಅವ ಭಂಡಾರ ಮಾದರವನಿಗೆ ಒಲಿತು, ಸ್ವಾಮಿಗಳಿಗೆ ಒಲಿತು, ಮಾಳಿ ಸಮಾಜಕ್ಕೆ ಒಲಿತು. ಈ ಜಾತಿಗೆ ಭಂಡಾರ ಒಲ್ತೈತಿ ಅಂತ ಜಗತ್ತಿನೊಳಗೆ ಪುಟಗಳನ್ನು ತಿರುಗಿ ನೋಡಿದ್ರು ಜಾತಿಗೆ ಮೀಸಲಾಗಿಲ್ಲದು, ಭಕ್ತಿಗೆ ಮೀಸಲಾಗ್ಯದ. ಭಕ್ತಿಗೆ ಮೀಸಲಾದ ಭಂಡಾರ. ನಡಿ ನುಡಿ ತೊಡಿ ತೋಳ ಖರೆ ಇಟ್ಟು ನಡೆದವಾಗ ವರವೈತೋ ಭಂಡಾರ. ನಮ್ಮಲ್ಲಿರುವ ನಡೆ ನುಡಿ ತೊಡಿ ತೋಳ ತೆಪ್ಪಿ ನಡೆದವನಿಗೆ ಕೊಂದಿತೋ ಭಂಡಾರ. ಸಿದ್ಧರೊಳಗ ಮಹಾ ವೃದ್ಧರೊಳಗ ಇದು ಮೇಲದ ಭಂಡಾರ. ಸುತ್ತ ನಾಡಿಗೆ ಜಾಲ ಹಾಕಿತೋ ನಾಡ ಗೌಡನ ಭಂಡಾರ. ನೀಲಮ್ಗೆ ಯಾರು ಗತಿ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ, ಮಂದಿಲ್ಲ, ಮಕ್ಕಳಿಲ್ಲ ಅಂತ ಬಡವ ನಾಗರಾಯಗೌಡ ಶಿಶು ಹತ್ಯೆ ಮಾಡ್ಯ. ಮನುಷ್ಯನಿಗೆ 4 ಪಾಪಗಳನ್ನ ಅಧ್ಯಾತ್ಮ ಕ್ಷೇತ್ರ ಆಯ್ಕೆ ಮಾಡಿಕೊಟ್ಟದ: ಶಿಶು ಹತ್ಯ, ಗೋ ಹತ್ಯ, ಸ್ತ್ರೀ ಹತ್ಯ, ಬ್ರಹ್ಮಹತ್ಯ. ಇದೆಲ್ಲ ಗುರುತಿದ್ರು ಮಗನ್ ತಂದು ಪ್ರಾಣ ಹೊಡೆದಾರ. ಹೇ ಭಗವಂತ, ನನ್ನ ಮನಿ ಆರಿದ ದೀಪನ್ನ ನನ್ನಲ್ಲಿ ಧರ್ಮ ಇತ್ತು ಅಂದ್ರೆ, ನನ್ನಲ್ಲಿ ಭಕ್ತಿ ಇತ್ತು ಅಂದ್ರೆ ರಕ್ಷಣಾ ಮಾಡಂತ ಅಮೋಘ ಸಿದ್ಧನ ಧ್ಯಾನ ಮಾಡ್ತಾ ಮನಿಯೊಳಗೆ ಮನಿಗ್ಯಾಳ. ನೀಲಮ್ಮನ ಮನಿಗೆ ಅಮ್ಮ ಸಿದ್ಧವು ನೋಡಪ್ಪ ನೀ ಅಂತ ನೋಡು. ತೊಟ್ಟು ಜಂಗಮ ವೇಷ ನನ್ನಪ್ಪ ನೀಲಮ್ಮ
ಹೋದ ತೊಟ್ಟು ಜಂಗಮ ವೇಷ ಮಗಳ 7 ದಿವಸ ಉಪಾಸಿದ್ದೀನಿ ತಾಯಿ ಉಣಿಸಿ ಮಾಡು ಸಂತೋಷ ಹೇಳತಾನ 7 ದಿವಸ ಉಪಾಸಿದ್ದೀನಿ ತಾಯಿ ಉಣಸಿ ಮಾಡು ಸಂತೋಷ ಊಟ ಮಾಡಿ ಹಂಗೆ ಹೋಗುದಿಲ್ಲ ತಂಗಿ ಊಟ ಮಾಡಿ ಹಂಗೆ ಹೋಗುದಿಲ್ಲ ಕೊಟ್ಟು ಹೋಗ್ತೀನಿ ನಿನ್ನ ಕೂಸ ಗುರು ಸೇವೆ ಮಾಡ್ಯಗೋ ಪಾಸ ಪಾಪ ಕರ್ಮ ಮಾಡ್ತಾನೋ ನಾಶ ದರ್ಶನ ದೇರೆ ದೇರೆ ಭಗವಂತ ಸತ್ಯ ಸಂಗಗ ನಿತ್ಯ ದುಡಿಯೋತಮ ಸತ್ಯ ಸಂಗಗ ನಿತ್ಯ ದುಡಿಯೋತಮ 74 ತಾಸ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಗುರು ಸೇವೆ ಮಾಡಗೋ ಪಾಸ ಪಾಪ ಕರ್ಮ ಮಾಡ್ತಾರೋ ನಾಶ ಅಡಿಗೆ ಮಾಡಿ ಉಣಿಸಳ ನೀಲಮ್ಮ ಅಕ್ಕಿ ಅನ್ನ ಪಾಯಸ ಶ್ರದ್ಧೆ ಇಟ್ಟು ಅಡಿಗೆ ಮಾಡಿ ಉಣಿಸಳ ತಾಯಿ ಅಕ್ಕಿ ಅನ್ನ ಪಾಯಸ ಒಬ್ಬನೇ ಊಟ ಮಾಡಲಿಲ್ಲ ಸತ್ತ ಮಗನ ಕರ್ಕೊಂಡು ಊಟ ಮಾಡ್ಯಾನ ತಾಯಿಗಾಯ್ತು ಸಂತೋಷ ಖುಷಿನ ಕರ್ಕೊಂಡು ಊಟ ಮಾಡ್ಯಾನ ತಾಯಿಗಾಯ್ತು ಸಂತೋಷ ನನ್ನಪ್ಪ ಗುರುವ ಮದುವನ ಕವಿ ಮಾಡಿ ತಿಳಿಸ್ಯಾರ ನನ್ನಪ್ಪ ಮನಮಿ ಮದುವನ ಹಾಡನ್ನು ತಿಳಿಸ್ಯಾನ ತಾಕೀತ್ ಮಾಡಿದ್ರು ಅವರು ನೀವು ಎದರಾಗ ಪಾಸ್ ಆಗ್ಬಿಡ್ರು ಮಕ್ಕಳೇ ಯಾಕಂದ್ರೆ ಬೇರೆ ಬೇರೆ ವ್ಯಾಪಾರ ಉದ್ಯೋಗ ಪಾಸ್ ಆದ್ರಿ ಅಂದ್ರೆ ಅದು ಕೊನೆಗೆ ಬರುವುದಿಲ್ಲ ನಿಮ್ ಜೊತೆಗೂಡಿ ಜನ್ಮ ಜನ್ಮಾಂತರದಲ್ಲಿ ಬರತಕ್ಕಂಥದ್ದು ಅಂದ್ರೆ ಹೇಳ್ತಾರ ಅವರು ಗುರುವ ಮದುವನ ಕವಿ ಮಾಡಿ ತಿಳಿಸ್ಯಾನ ನೀವೆಲ್ಲ ಭಕ್ತಗಾರ ಪಾಸ ಗುರು ಸೇವೆ ಮಾಡ್ಯಗೋ ಪಾಸ ಪಾಪ ಕರ್ಮ ಮಾಡ್ತಾನೋ ನಾಶ ಧೂಳಿ ಮುತ್ಯ ಎಲ್ಲಿದಿ ಬಾರೋ ನಿನ್ನ ಮುಖ ತೋರೋ ಅಮೃತ ಸಾರೋ ಗೋಳಿ ಮೊಟ್ಟೆಯಲ್ಲೇ ಬಾರೋ ನಿನ್ನ ಮುಖ ತೋರೋ ಮನಗೊಂಡ ಜಯದೇ ಬಾರೋ ನಿನ್ನ ಮುಖ ತೋರೋ ಎಲ್ಲರಿಗೂ ನಮಸ್ಕಾರ.